ಎಲ್ಲರಿಗೂ ನಮಸ್ಕಾರ. ಸ್ವರ್ಣ ಗೌರಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಸೊಸೈಟಿ ಅಕ್ಕಿ ಅನ್ನದಲ್ಲಿ ಎಷ್ಟು ಅನ್ನ ಉಡುಬುಡಿಯಾಗಿ ತುಂಬ ವೈಟಾಗಿ ಎಷ್ಟು ಚೆನ್ನಾಗಿ ಅನ್ನ ಮಾಡ್ಬೋದು, ಎಷ್ಟು ಘಮ ಘಮ ಅಂತ ಅನ್ನ ಮಾಡ್ಬೋದು ಅಂತ ನಾನು ಈ ಟಿಪ್ಸ್ ಮುಖಾಂತರ ನಿಮ್ಗೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು 2 ಗ್ಲಾಸ್ ಅಕ್ಕಿ, ಚಿಕ್ಕ ಕುಕ್ಕರ್ಗೆ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ. ಅಕ್ಕಿ ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು ಬೇಡ, ಕಲ್ಲುಪ್ಪೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಕಲ್ಲುಪ್ಪು ಹಾಕಿ ಚೆನ್ನಾಗಿ ನಾವು ಅದನ್ನು ಇಸ್ಕಿ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿ ಅಕ್ಕಿ ತೊಳ್ಕೊಂಡಾಗ ಅದರಲ್ಲಿರೋ ಮುಗ್ಗುಲು ವಾಸನೆ ಅಂತ ಇರುತ್ತೆ. ಸೊಸೈಟಿ ಅಕ್ಕಿಗಳಲ್ಲಿ ಕೆಲವೊಂದೊಂದು ಅಕ್ಕಿ ಹಳೆ ಅಕ್ಕಿ ಇರುತ್ತೆ, ಮುಗ್ಗುಲು ವಾಸನೆ ಇರುತ್ತೆ. ಅದೆಲ್ಲ ಹೋಗಬೇಕು ಅಂತಂದರೆ ಈ ಥರ ಚೆನ್ನಾಗಿ ಇಸ್ಕಿ ತೊಳೆದಾಗ ಅನ್ನ ತುಂಬ ಚೆನ್ನಾಗಿ ಘಮ ಘಮ ಅಂತ ತುಂಬ ವೈಟಾಗಿ ಆಗುತ್ತೆ. ಅದಕ್ಕೆ ನಾನು ಇವಾಗ ಇಸ್ಕಿದ್ದಾಯಿತು ಮತ್ತು ಇವಾಗ ತೊಳ್ಕೊಳ್ತಿದ್ದೀನಿ. ಒಂದು 4 ಬಾರಿ ಈ ಸತಿ ತೊಳ್ಕೊಂಡಾಗ ಈ ಥರ ಅನ್ನ ಚೆನ್ನಾಗಾಗುತ್ತೆ. ಇದೊಂದು ಸಣ್ಣ ಟಿಪ್ಸು. ಈ ಟಿಪ್ಸು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನ್ನ ವಿಡಿಯೋದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ. ನಾನು ಮಾಡೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಂತ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ನನ್ನ ಚಾನಲ್ ಮಾನಿಟೈಸೇಷನ್ ಆಗಿರೋದ್ರಿಂದ ಹೈಪ್ ಅಂತ ಇರುತ್ತಲ್ಲ, ಲೈಕ್ ಕೊಟ್ಟಾಗ ಹೈಪ್ ಬರುತ್ತೆ. ಹೈಪು ಸೆಲೆಕ್ಷನ್ ಮಾಡ್ಕೊಂಡು ಹೈಪ್ ಕೊಡಿ, ಹಾಗೆ ವಿಡಿಯೋ ಹ್ಯಾಡ್ಸು ಸಮೇತ ನೋಡಿ ಸಪೋರ್ಟ್ ಮಾಡಿ ಅಂತ ನನ್ನದೊಂದು ಸಣ್ಣ ರಿಕ್ವೆಸ್ಟು. ಹಾಗೆ ನೋಡಿ, ಅಕ್ಕಿ ತೊಳೆದಿದ್ದಾಯಿತು. ತೊಳೆದ ಮೇಲೆ ನಾನು ಈ ಕುಕ್ಕರ್ಗೆ 2 ಗ್ಲಾಸ್ ಅಕ್ಕಿ ಅಂತಂದರೆ ನೀವು 4 ಗ್ಲಾಸು ಅದೇ ಅಕ್ಕಿ ಯಾವ ಗ್ಲಾಸಲ್ಲಿ ಹಾಕ್ಕೊಂಡಿರ್ತೀರೋ ಅದೇ ಗ್ಲಾಸಲ್ಲಿ ನೀವು 4 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಅನ್ನ ಪರ್ಫೆಕ್ಟಾಗಿ ನೀಟಾಗುತ್ತೆ. ನಾನು ಈ ಬೆರಳಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಬೆರಳು ಹಿಂಗಿಟ್ಟಾಗ ಮೊದಲನೇ ಬೆರಳುವರೆಗೂ ನಾನು ಮಾತ್ರ ನೀರು ಹಾಕ್ತೀನಿ. ತುಂಬ ಚೆನ್ನಾಗಾಗುತ್ತೆ ಅನ್ನ. ನೀವು ಗ್ಲಾಸ್ ಲೆಕ್ಕದಲ್ಲಿ ಬೇಕಾದ್ರೆ ಹಾಕೋಬೋದು. ನೋಡಿ, ಇವಾಗ ಅಕ್ಕಿ ತೊಳೆದಿರೋ ಅಕ್ಕಿಗೆ ನಾನು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಅಕ್ಕಿ ಮೇಲೆ ಕೆಲವ್ರಿಗೆ ಬರದೇ ಇರೋರ್ಗೂ ಈ ಥರ ಒಂದು ಟಿಪ್ಸು ಕಲಿಬೋದು. ಅಕ್ಕಿನ ಈ ಥರ ಜಾಲಾಡಿಬಿಟ್ಟು ಸೈಡ್ಗೆ ಈ ಫಸ್ಟ್ ಬೆರಳಲ್ಲಿ ಒಂದು ಗೆರೆ ಬರುತ್ತಲ್ಲ, ಆ ಗೆರೆವರೆಗೂ ಇಟ್ಟರು ಅನ್ನ ಚೆನ್ನಾಗಾಗುತ್ತೆ. ನೋಡಿ ಆ ಥರ ಬೆರಳು ಅಕ್ಕಿ ಮೇಲೆ ಬೆರಳು ತುಂಬ ತಳಕ್ಕೆ ಹೋಗಬಾರ್ದು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಚಿಕ್ಕ ಕುಕ್ಕರ್ನಲ್ಲಿ ಮುಚ್ಚಳ ಹಾಕಿ ಅದನ್ನು ಟ್ಯಾಪ್ ಮಾಡಿಬಿಟ್ಟು ಇಡ್ತೀನಿ. ಇಟ್ಟಾಗ 1 ವಿಷಲ್ 2 ವಿಷಲ್ ಉಪ್ಪುಸ್ ಅಂತ ಸೌಂಡ್ ಬರುತ್ತೆ. ಇದು ಕೂಗಲ್ಲ. ಹಾಗೆ ನಮ್ಮ ಕುಕ್ಕರ್ಗೆ ನಮಗೆ ಗೊತ್ತಲ್ವಾ, ಹಾಗಾಗಿ 1 ವಿಷಲ್ ಕೂಗಿದ ತಕ್ಷಣ ನಾನು ಮಾಡಿದೆ. ನೋಡಿದ್ರೆ ಅನ್ನ ಎಷ್ಟು ಚೆನ್ನಾಗಿ ಉಡುಬುಡಿಯಾಗಿದೆ. ನೀವು ಚಿತ್ರಾನ್ನ ಸಹ ಮಾಡ್ಕೋಬೋದು. ಯಾವುದೇ ಥರ ಸಾಂಬಾರಿಗೆ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಾನು ವಿಡಿಯೋ ಪೂರ್ತಿ ನೋಡಿರೋರಿಗೆ ಧನ್ಯವಾದಗಳು. ಈ ಟಿಪ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.